ವೇದೋಕ್ತಮಂತ್ರ ಸಮರ್ಪಯಾಮಿ ಶಿರಸಾಷ್ಟಾಂಗಪದಕ್ಷಿಣೆ ನಮಸ್ಕಾರಂ ಕರೋಮಿ. ರಾಜವಂಶಸ್ಥರ ಬನ್ನಿ, ರಾಜದಂಡನ್ನು ಆರಿಸಿ ರಾಜರಿಗೆ ಸಮರ್ಪಣೆಯನ್ನು ಮಾಡಿ. ರಾಣಿ, ನನಗಿದನ್ನೆಲ್ಲ ನೋಡೋಕ್ಕಾಗಲ್ಲ ಕಣವ. ಇವನು ಒಬ್ಬ ರಾಜನ. ನಾನು ಇದನ್ನ ಈಗಲೇ ನಿಲ್ಲಿಸ್ತೀನಿ. ಬೇಡ ಅಜ್ಜಿ, ನ್ಯಾಯವಾಗಿ ಸವಾಲಿತ್ತು, ನ್ಯಾಯವಾಗಿ ಬಿಟ್ಕೊಡುಮ ಆಟೆಯ. ಬನ್ನಿ, ಎಲ್ಲರೂ ಮನ್ಸಾರೆ ಹರಿಸಿ ರಾಜದಂಡ ಕೊಡುಮ. ಬನ್ನಿ ಬನ್ನಿ ಬನ್ನಿ. ಅಜಯ್, ರಾಣಿ, ಚಿಗವ್ವ, ಈ ಹೆಣ್ಮಕ್ಳು ಮನಸ್ನಾಗ ಏನು ಓಡ್ತಾ ಇರ್ತದೆ ಅಂತ ನನಗೆ ಗೊತ್ತಾಯ್ತದೆ. ನೀನು ಹಾಳಾಗಿ ಹೋಗು, ಸರ್ವನಾಶ ಆಗೋಗು, ನಿಂಗೆ ಚಾಪೆ ಸುತ್ಕೊಂಡು ಹೋಗ, ಹಿಂಗೆಲ್ಲ ಶಾಪ ಆಗ್ತಾ ಇರ್ತೀರಲ್ಲ. ಹಂಗೆಲ್ಲ ಶಾಪ ಹಾಕಿದ್ರೆ ಬಹಿಷ್ಕಾರ ಮಾಡ್ಬಿಡ್ತೀನಿ. ನೀನು ಬಹಿಷ್ಕಾರಕ್ಕೆ ನನ್ನ ಕಡ. ಅಜಯ್, ಯಾರಿಗೆ ಹೇಳ್ತಿದ್ಯಾ? ರಾಜಾದಿ ರಾಜ ಅವರು. ಬೂದ್ ಕುಂಬಳಕಾಯಿ ಬೀಜ ಮುಚ್ಕೊಂಡು ನೆಟ್ಟಿಗೆ ನಿಂತ್ಕೊಳ್ಳೋ. ಸೋಮ, ಸುಮ್ಮನಿರು, ಜಗಳ ಬೇಡ. ಓ, ನಮ್ಮ ರಾಜ್ಯದ ಪ್ರಜೆಗಳು ಬರುತ್ತಿದ್ದಾರೆ. ಬನ್ನಿ ಪ್ರಜೆಗಳೇ, ಆಸನವನ್ನು ಸ್ವೀಕರಿಸಿ. ಪ್ರಯಾಣ ಸುಖಕರವಾಗಿತ್ತೆ. ಕಾರ್ಯಕ್ರಮದ ನಂತರ ಭೋಜನದ ವ್ಯವಸ್ಥೆ ಇದೆ, ಸ್ವೀಕರಿಸಿ. ಪುರೋಹಿತರೆ, ನೀವು ಮುಂದುವರೆಸಿ. ವೇದೋಕ್ತಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ ಶಿರಸಾ ಪ್ರದಕ್ಷಿಣೆ ನಮಸ್ಕಾರಂ ಕರೋಮಿ. ಮಹಾರಾಜರಿಗೆ ಒಳ್ಳೇದಾಗಲಿ ಅಂತ ರಾಜದಂಡಕ್ಕೆ ಎಲ್ಲರೂ ಆರಿಸಿ. ಆಯ್ತಪ್ಪ, ಒಳ್ಳೇದಾಗಲಿ. ಯಾವಾಗಲೂ ಈ ಪಟ್ಟ ನಿಂದಾಗೆ ಇರ್ಲಪ್ಪ. ಥ್ಯಾಂಕ್ ಯು. ಅಣ್ಣ, ವಿಶ್ ಯು ಆಲ್ ದ ಸಕ್ಸಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಕಲಾ. ಒಳ್ಳೇದಾಗ್ಲಿ ಬಾವ. ಥ್ಯಾಂಕ್ ಯು ರಾಣಿ. ಪುರೋಹಿತರೆ, ಒಂದು ನಿಮಿಷ. ಏನಮ್ಮೇ? ಬರ್ಬೇಕಾದವ್ರು ಬರಬೇಕು. ಒಂದು ಸ್ವಲ್ಪ ಹೊತ್ತು ಕಾಯ್ರಿ. ಅಯ್ಯೋ, ರಾಜದಂಡ ಕೊಟ್ಟರೆ ಪಟ್ಟಾಭಿಷೇಕ ಆಗೋಯ್ತದೆ. ರೀ, ಇಷ್ಟು ದಿನನೇ ಕಾದಿದ್ದೀರಾ, ಇನ್ನೊಂದು 2 ನಿಮಿಷ ಕಾಯಕ್ಕಾಗಲ್ವಾ? ಶಿಟ್. ಇಂದ್ರ, ತಗೋಬೇಕು. ಏನಿದು ಇಷ್ಟು ಲೇಟಾಗಿ ಬಂದ್ರಿ? ಇಂದ್ರ, ನಿಜವಾಗ್ಲೂ ಇವತ್ತಿನ ದಿನ ನಾನು ನಂಬೋಕೆ ಆಗ್ತಿಲ್ಲ. ನಿನ್ನ ಗಂಡನ ಪಟ್ಟಾಭಿಷೇಕ ಆಗ್ತಾ ಇದೆ ಅಂತೂ ಅಂದ್ಕೊಂಡಿದ್ದೀನಿ, ಸಾಧಿಸ್ಬಿಟ್ಟಲ್ಲ. ನಿಜವಾದ ರಾಣಿ ನೀನೇ ಇಂದ್ರ? ಮತ್ತೆ ಅವತ್ತು ಬೇರೆನೇ ಥರ ಇತ್ತಲ್ವ ನಿಮ್ಮ ಮಾತು? ಮನೆ ಯಜಮಾನಿ ಅಂದರೆ ನಾವು ಇಂದ್ರಾಣಿ ಅನ್ಕೊಂಡಿದ್ವಿ, ಆದರೆ ನೀವು ಅಂತ ಗೊತ್ತಿರಲಿಲ್ಲ ರಾಣಿ ಅವರೇ. ಇವತ್ತು ಮತ್ತೆ ಬೇರೆ ಥರನೇ ಆಗಿದೆಯಲ್ಲ, ನಮಗೂ ಬುದ್ಧಿ ಬಂತು ಇಂದ್ರ. ಇಂದ್ರ ಅಲ್ಲ, ನೀನು ಮಹಾರಾಣಿ ಇಂದ್ರ. ಪಾಪ, ಯಾರು ರಾಜ ರಾಣಿ ಅಂತ ಇದ್ರಲ್ಲ, ಇವಾಗ ಅವ್ರ ಗತಿ ಏನೋ. ಇಂದ್ರ, ನಾನು ಇನ್ನೂ ಬದುಕಿದ್ದೀನಿ. ನನ್ನ ಮೊಮ್ಮಕ್ಕಳಿಗೆ ಏನಾದ್ರು ನೀನು ಅವಮಾನ ಮಾಡದೇ ಇದ್ರೆ ಊರ್ಗೋಲ್ ತಗೊಂಡು ಊರು ತುಂಬ ಅಟ್ಟಾಡಿಸ್ಕೊಂಡು ಹೊಡಿತೀನಿ, ಹುಷಾರ್. ಓಕೆ, ಐ ಡೋಂಟ್ ಲೈಕ್ ದಿಸ್. ಪುರೋಹಿತ್ರೆ, ರಾಜದಂಡ ಕೊಡಿ ಬೇಗ. ದಣಿ, ಹೇಳು. ನಮ್ಮ ಮಂದಿಯವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಭಾರತವು ನೋಡ್ತಾ ಇದ್ರೆ ನಿಮ್ಮ ಮಗಳೇನ ಅಂತ ಅನುಮಾನ ಬರ್ತದೆ. ತಾನೇ ಹುಲ್ಲು ನೀರು ಹಿಂಡಿ ಹಾಕಿ ಸಾಕಿದ ಹಸು ಕೂಡ ತನ್ನ ಮಾಲೀಕನಿಗೆ ಗುಮ್ಮಿದ ಉದಾಹರಣೆ ಇಲ್ವೇನೋ? ಆಯಿತು ದಣಿ, ಒಂದು ಕಿತ ಗುಮ್ಮಿದ್ರೆ ಹೂ ಅನ್ಬೋದು, ಆದರೆ ಪದೇ ಪದೇ ಮನೆಗೆ ಬಂದು ಗುಮ್ಮಿ ಹೋಯ್ತಾನೆ ಇದ್ರೆ ಆ ಹಸ ಎಲ್ಲೋ ನಿಮ್ಮನ್ನು ಗುಮ್ಮೋಕ್ಕೆ ಊಟೈತೆ ಅನ್ಸಕ್ಕಿಲ್ವಾ? ಮಾತು ಗಂಟಿ ಮಗಳಲ್ಲ, ಜಗಳ ಗಂಟಿ ಸೊಸೆ ಅಲ್ಲ ಅನ್ನೋಂಗೆ ನನ್ನ ಹಣೆ ಬರಕ್ಕೆ ಇಬ್ಬರು ಇಲ್ಲೇ ವಕ್ರಿಸಿದಾರಲ್ಲೋ. ಅಲ್ಲ ದಣಿ, ಮನೆಗೆ ಬಂದು
ನಿಮ್ಮ ಮುಂದೆನೆ ಓನ್ಬಾರ್ದು ಮಾತಂದು ನಿಮ್ಮ ಕೈನಾಗಿದ್ದಿದ್ದು ಕೀ ಬಂಚ ಕಿತ್ಕೊಂಡು ರತ್ನವನ್ ಕೈ ಕೊಟ್ಟು ಹೋಗವ್ರೆ. ನೀವು ಸುಮ್ಕಿದ್ರು ನಾನು ಸುಮ್ಕಿರಕ್ಕಿಲ್ಲ. ತಣಿ, ಈ ವಯಸ್ಸಿನಾಗೆ ನನ್ನ ಮೈನಾಗೆ ರಕ್ತ ಹರಿಯೋದೇ ಹೆಚ್ಚು. ಅಂತಾದ್ರಾಗೆ ನನ್ನ ರಕ್ತ ಕುದೀತೈತೆ ಅಂದ್ಮ್ಯಾಕೆ ನಿಮಗೆ ರಕ್ತ ಕುದಿಯಕ್ಕಿಲ್ವೇ? ಮಂಜಿನ ಹಿಂದೆ ಮಳೆ, ಗಂಜಿ ಹಿಂದೆ ಅನ್ನ. ನನ್ನನ್ನು ಎದುರಾಕೊಂಡು ಹೋಗಿರೋ ಆ ಪಾರ್ವತಿ ಜೀವನಕ್ಕೆ ಕಲ್ಲು ಹಾಕಲಿಲ್ಲ ಅಂದರೆ ನಾನು ಮಾರಿಗುಡಿ ದೇವರು ವೀರಭದ್ರನೇ ಅಲ್ಲ. ದಣಿ, ಆ ಶಾರದಮ್ಮನ ವಿಚಾರ ಆಯ್ತಲ್ಲ, ಅದನ್ನೇ ಯಾಕೆ ನಾವು ಮತ್ತೆ ಹೊರಗೆಳಿಬಾರ್ದು? ಮಾನಿಗೇಡಿಗೆ ಬುದ್ಧಿಗೇಡಿ ಗೆಳೆಯ ಅಂದಂಗೆ ನೀನು ನನಗೆ ಒಪ್ಪಿಸಿದೆಯಲ್ಲೋ ಛತ್ರಿ. ಮಂದಿ ಹೇಳಿದ್ರು ಅಂತ ಹಂದಿ ತಿನ್ನೋನಲ್ಲ ನಾನು. ನನಗೆ ಏನು ಸರಿ ಅನಿಸುತ್ತೋ ಅದನ್ನೇ ಮಾಡೋದು. ನಾವು ಶಾರದನ ವಿಚಾರಕ್ಕೆ ಕೈ ಹಾಕಿದ್ರೆ ಅದು ಶಾರದಿಗೆ ಮಾತ್ರ ನಾಟುತ್ತೆ. ಆದರೆ ನಾವು ಬಡಿಬೇಕಾಗಿರೋದು ಪಾರ್ವತಿನ. ಆ ಪಾರ್ವತಿಗೆ ಬಿಸಿ ಮುಟ್ಟಿಸ್ಬೇಕು ಅಂದರೆ ಶಿವಗೇನಾದರೂ ಮಾಡಬೇಕು. ಹಂಗಾದ್ರೆ ಏನು ಮಾಡ್ತೀರಾ ದಣಿ? ರಾಗ ನೆನಪಾದಾಗ ತಾಳ ಮರ್ತೋಯ್ತಂತೆ. ಆದರೆ ನಾನು ಮಾಡೋ ಕೆಲಸದಿಂದ ಆ ಪಾರ್ವತಿ ಜೀವನ ಪೂರ್ತಿ ನೆನಪಿಟ್ಕೋಬೇಕು. ಮೊದಲು ಯೋಚನೆ ಮಾಡಿ ಆಮೇಲೆ ಗುರಿ ಇಡ್ತೀನಿ. ಸೀನಾ, 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 ಸೀನಾ ನಿಂತ್ಕೊಳ್ಳ. ಸೀನಾ, ಯಾಕ್ಲ ಸೀನಾ, ಕೇಳಿಸ್ತಿಲ್ವಲ್ಲ? ಯಾಕ್ಲ ನಿಂತ್ಕೊಳ್ಳ? ಕರೆದ್ರು ಕೇಳಿಸ್ದಂಗೆ ಹೋಗ್ತಿದ್ಯಲ್ಲ, ಯಾಕ್ಲ ಕೇಳಿಸ್ತಿಲ್ವಲ್ಲ? ಪಿಂಕಿ, ನೀನಾದ್ರು ಹೇಳವ. ಸೀನಾ, ಆಂಟಿ ಹತ್ರ ಮಾತಾಡ್ಬೇಡ. ನಾನು ಯಾಕೆ ಮಾತಾಡ್ಸ್ಬೇಕು? ನಡು ರಸ್ತೆಯಲ್ಲಿ ಕಪಾಳ ಕೊಡ್ಬಿಟ್ಟು ಹೋಗೋರೆ, ಈಗ ಸೀನಾ ಅಂತ ಬಂದ್ಬಿಟ್ರೆ ಮಾತಾಡ್ಸ್ಬೇಕಾ? ಅವೆಲ್ಲ ಆಗಲ್ಲ. ಆ ಮೂಟೆ ಇವ್ರಿಗೆ ಮಂಗ್ಪುದ್ದಿ ಹಚ್ಚಿ ಬುಟ್ಟಿಗೆ ಹಾಕೊಂಡಿರ್ಬೇಕು ಸೀನಾ. ಅದಕ್ಕೆ ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ನಿನ್ ಮೇಲೆ ಅವತ್ತು ಕೈ ಮಾಡಿದ್ದು. ನಡಿ ಹೋಗೋಣ. ಅಲ್ಲಕ್ಕಲ್ಲ ಸೀನಾ, ಸೀನಾ ಏನ್ಲ ನಿಮ್ಮ ಅವ್ವನ ಮಾತು ಕೇಳಿಸ್ತಿಲ್ವಲ್ಲ? ಯಾಕ್ಲ ಹಿಂಗೆ ಹೊಟ್ಟೆ ಒರೆಸ್ತೀಯ? ಪಿಂಕಿ, ನಿಂಗೂ ನಾನು ಬೇಡವಾದ್ನಾ? ಸೀನಾ ನನ್ನ ಗಂಡ ಆಗೋನು. ಅವ್ನಿಗೆ ಹೊಡೆದು ಬಾಯಿಗೆ ಬಂದಂಗೆಲ್ಲ ಬೈದು ಹೋದ್ರೆ ನಿಮಗೆ ಮಗ ಬೇಡ ಅಂತ, ನಿಮಗೆ ಮಗ ಬೇಡ ಅಂದರೆ ನಮಗೂ ನೀವು ಬೇಡ ಅಂತ. ಅಯ್ಯೋ, ನೀವಿಬ್ರು ಇದನ್ನ ತಲೆಯಲ್ಲಿ ಇಟ್ಕೊಂಡು ಮಾತಾಡ್ತಿದ್ದೀರಾ? ನನಗಂತೂ ಭಯನೇ ಆಗೋಗಿತ್ತು. ಓ, ಅಂದ್ರೆ ನೀನು ಯಾವ ಉದ್ದೇಶ ಇಟ್ಕೊಂಡು ಅವತ್ತು ನನಗೆ ಹೊಡೆದಿದ್ದು ಬೈದಿದ್ದು? ಸೀನಾ, ನನ್ನ ಕಂದ, ಅವತ್ತು ನೀನು ನಿಮ್ಮ ಅಪ್ಪನ ತಾವು ನಡ್ಕೊಂಡಿದ್ದ ವಿಷಯದಲ್ಲಿ ನನಗಿವತ್ತು ಕೋಪನೂ ಐತೆ, ಬೇಜಾರು ಐತೆ. ನನಗೆ ನನ್ನ ಗಂಡನೇ ದೇವರು. ಈಗ ಪಿಂಕಿಗೆ ಗಂಡ ಆಗೋರ ಬಗ್ಗೆ ಯಾರು ಏನಾರು ಅಂದರೆ ನನಗೂ ಅವಳು ಬೇಡ ಅಂತಾರೆ. ಹಂಗೆ ನನ್ನ ಗಂಡನ ವಿರುದ್ಧ ಹೋಗಿದ್ದು ನನ್ನ ಮಗನೇ ಆದ್ರೂ ಕೋಪ ನೆತ್ತಿಗೆ ಇರ್ತು. ಅದಕ್ಕೆ ಒಂದೇಟು ಹೊಡೆದು ಬೈದ್ನಪ್ಪ. ಈಗಲೂ ಆಟಯ. ನೀನು ನಿಮ್ಮ ಅಪ್ಪನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ ಗೊತ್ತಾ? ಆ ಸೀನ್ ಎಲ್ಲ ಇಲ್ಲ. ಅಯ್ಯೋ, ಆ ವಿಷಯ ಬಿಡ್ರಿ. ಈಗ ನಾನು ಬಂದಿರೋದು ನಿಮ್ಮಿಬ್ರು ಮದುವೆಗೂ ಅರ್ಸಣ ಅಂತ.